ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃ ಪಿತನ ಗುಣ ಸ್ತೋತ್ರಗಳ ಶ್ರೀ ಮಾನವೀಯ ಪ್ರಭುಗಳಾದ ಶ್ರೀ ಜಗನ್ನಾಥದಾಸರ ರಚನೆ ಈ ಮೇಲಿನ ಕೃತಿ ಸಾಲು. ಪಾತ್ರರು ಅಂದರೆ ಯಾರು? ಹಿರಿಯರಾದ ಶ್ರೀ ಸೂಳಾದ ಕುಪ್ಪೇರಾಯರ ಹಿತೋಕ್ತಿ. ದಾಸರು ಸಜ್ಜನರ ಸಂಗಡ ಅಂತ ಹೇಳಬಹುದಿತ್ತು, ಹೇಳಲಿಲ್ಲ. ಪಾತ್ರೆಯಲ್ಲಿ ನೀರು ಹಿಡಿಸುತ್ತದೆ, ಆದ್ದರಿಂದ ದಾಹಕರಿಗೆ ನೀರು ಕುಡಿಯಲಿಕ್ಕೆ ಅವಕಾಶವಾಗುತ್ತದೆ. ಪಾತ್ರರ ಹುದ್ಗುಹಾನೆ ಸೇದೋ ಬಾವಿ. ಸೇದೋ ಬಾವಿಯೊಳಗಿನ ನೀರು ಬರಬೇಕಾದರೆ ಹಗ್ಗ ಬಿಂದಿಗೆ ಎರಡೂ ಬೇಕು. ಸಜ್ಜನರ ಸಾತ್ವಿಕ ಗುಣಾನೇ ಹಗ್ಗ, ಅವರ ವಿಶಾಲವಾದ ಮನಸ್ಸೇ ಬಿಂದಿಗೆ. ಇದರಿಂದ ಯಾತ್ರಿಕರಿಗೆ ಯಥೇಚ್ಛ ನೀರು ಕುಡಿಯಲು ಅವಕಾಶವಾಗುತ್ತದೆ. ಅದಕ್ಕೆ ಇರಬೇಕು ದಾಸರು ಹೇಳಿದ್ದು, ತಾರಕ್ಕೆ ಬಿಂದಿಗೆ ನಾ ನೀರಿ ಹೋಗುವೆ ತಾರೆ ಬಿಂದಿಗೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಶಮ ದಮಾದಿ ಗುಣ ಸಂಪತ್ತುಳ್ಳವರೇ ಪಾತ್ರರು. ಪಾತ್ರರ ಸಂಗಡ ಯಾತ್ರೆಯ ಹೋಗುವುದು ಅಂದರೆ ನಮಗೆ ಅವರನ್ನು ನೋಡಿ ಪಾಠ ಕಲಿಯುವ ಸದಾವಕಾಶ. ಉತ್ತಮರ ಸಂಘ ಎನಗಿತ್ತ ಸಲಹೋ